ಸ್ಟಾರ್ಟ್. ಪ್ರೀತಿಯ ವಿದ್ಯಾರ್ಥಿಗಳು ಮಧ್ಯಾಹ್ನ ಶುಭಾಶಯಗಳು. ಶುಭಾಶಯಗಳು ಸರ್. ನಾವು ಇಂದಿನ ವಿಷಯದಲ್ಲಿ ಸಂರಕ್ಷಣೆ ಒಂದೆರಡಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಮ್ಮ ದೇಶ ಭಾರತ ದೇಶವು ಅನೇಕ ಕಾಲದಿಂದ ಅನೇಕ ರಾಜಧಾನಿಗಳಿಂದ ಆಳಿಕೊಂಡ ರಾಜ್ಯವಾಗಿತ್ತು. ಹೀಗೆ ನಡ್ಕೊಂಡು ಬಂದಾಗ ನಮ್ಮ ದೇಶಕ್ಕೆ ಮೊದಲು ಫ್ರೆಂಚರು ಬಂದು ನಮ್ಮ ದೇಶವನ್ನು ಅನೇಕ ಸ್ಥಳಗಳನ್ನು ಆಕ್ರಮಣ ಮಾಡಿಕೊಂಡರು. ಆ ನಂತರ ಫ್ರೆಂಚರ ನಂತರ ಬ್ರಿಟಿಷರು ಬಂದು ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳ ನಡುವೆ ಗದ್ದಲವಾಗಿದ್ದು ಅವರವರ ನಡುವೆ ಜಗಳ ಹಚ್ಚಿ ತಾವು ಅಧಿಕಾರಕ್ಕೆ ಬಂದು ಇಡೀ ಭಾರತವನ್ನು ಅಖಂಡ ಭಾರತವನ್ನು ಆಳ್ವಿಕೆ ನಡೆಸಿದರು. ಆ ನಂತರದಲ್ಲಿ ಅನೇಕರು ಭಾರತವನ್ನು ಸ್ವತಂತ್ರಗೊಳಿಸಬೇಕೆಂದು ಹೋರಾಟ ಮಾಡಿದ್ದಾರೆ. ಅದರಲ್ಲಿ 2 ವಿಭಾಗಗಳನ್ನು ಮಾಡಿದ್ದಾರೆ. ಅವು ಯಾವ ಭಾರತವನ್ನು 2 ವಿಭಾಗ ವಿಭಾಗ ಮಾಡಿದ್ದಿಲ್ಲ. ಭಾರತವನ್ನು ಹೋರಾಟ ಮಾಡಬೇಕಾದ್ರೆ 2 ವಿಭಾಗ ಮಾಡ್ತಾರೆ. ಅವು ಯಾವ ಸ್ವತಂತ್ರ ಮಾಡಬೇಕು ಹೋರಾಟ ಮಾಡಬೇಕು ಗಾಂಧೀಜಿ ಅವ್ರು ಯಾವ ವಿಭಾಗ ಬರ್ತಾರೆ ಗೊತ್ತಿಲ್ಲ. ಒಂದು ತೀವ್ರಗಾಮಿಗಳನ್ನು ಬರ್ತಾರೆ, ತೀವ್ರಗಾಮಿ ಮಂದಗಾಮಿ ಅದನ್ನೇ ಹೇಳ್ತಾರೆ. ಮಂದಗಾಮಿಗಳು ತೀವ್ರಗಾಮಿಗಳು ಭಗತ್ ಸಿಂಗ್, ಸಾವರ್ಕರ್. ಹಾಗೆ ಸಾವರ್ಕರ್ ಅವರು ಮಹಾನ್ ರಾಜಭಕ್ತ ದೇಶಭಕ್ತ ಎಂದು ಹೇಳಬಹುದಾಗಿದೆ. ಇವರು ಅನೇಕರನ್ನು ಹುರಿದುಂಬಿಸಿ ಭಾರತದ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾದರೆ ಮಂದಗಾಮಿಗಳು ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯುದ್ಧ ಮಾಡುವಂತ ಅವರವರ ರಾಜ ಕಚೇರಿಗಳಿಗೆ ಬೆಂಕಿ ಹಾಕುವಂತ ಹೀಗೆ ಮಾಡಿದರೆ ಮಂದಗಾಮಿಗಳು ಮಾಡ್ತಿದ್ರು ಅಂತ ಶಾಂತಿಯುತವಾಗಿ ಯುದ್ಧ ಮಾಡೋದು. ಆದ ಬಟ್ಟೆಯ ವಿದೇಶದಾಗ ಬೆಟ್ಟೆಯನ್ನ ನೀರು ಹಾಕೊಂಡಿರೋದು, ಆಮೇಲೆ ಬಟ್ಟೆಯನ್ನ ಇದು ಮಾಡೋದು. ಹಾಗಾದ್ರೆ ಗಾಂಧೀಜಿ ಬಗ್ಗೆ ತಿಳಿದಾದ್ರೆ ಗಾಂಧೀಜಿಯವರು ಯಾವಾಗ ಜನನವಾಯಿತು? ಗಾಂಧೀಜಿಯವರು ಅಕ್ಟೋಬರ್ 7ರಂದು ಜನನವಾಗಿದ್ದು. ಯಾವ ಜಿಲ್ಲೆ ಮತ್ತು ಯಾವ ರಾಜ್ಯದಲ್ಲಿ ಜನನವಾಯಿತು? ಗುಜರಾತ್ ರಾಜ್ಯದಲ್ಲಿ, ಪೋರ್ಬಂದರಲ್ಲಿ ಜನಿಸಿದರು. ಪೋರ್ಬಂದರಲ್ಲಿ ಇವರ ಜನನವಾಯಿತು. ಹಾಗಾದರೆ ಅವ್ರು ಹುಟ್ಟಿದ ದಿನಾಂಕ ಎಷ್ಟು? ನೀವು ಹೇಳಿ. ಅಕ್ಟೋಬರ್ 2, ದಿನಾಂಕ 1863, ಅಕ್ಟೋಬರ್ 2. 1891ರಲ್ಲಿ, 1868ರಲ್ಲಿ, 1867 ಅಕ್ಟೋಬರ್ 2ರಂದು ಅವರು ಗುಜರಾತ್ನ ಪೋರ್ಬಂದರಲ್ಲಿ ಜನಿಸಿದರು. ಹಾಗಾದ್ರೆ ಅವರ ತಾಯಿ ಹೆಸರೇನು? ಪುತಲೇಬಾಯಿ. ಅವರ ತಂದೆ ಹೆಸರು ಮೋಹನ್ ದಾಸ್ ಕರಮಚಂದ್ರ. ಗಾಂಧಿ ಅವರು ಇವಾಗಿನ ಗುಜರಾತ್ನಲ್ಲಿ ಪೋರ್ಬಂದರ್ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಅವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲೇಬಾಯಿ ಅವರ ಮಗನಾಗಿ ಜನಿಸಿದ್ದಾರೆ. ಹಾಗಾದರೆ ಅವರ ಸಿದ್ಧಾಂತ ಏನು? ಅಹಿಂಸೆ, ಸತ್ಯ. ಮತ್ತು ಸತ್ಯ. ಹಾಗಾದ್ರೆ ನಮ್ಮ ಗಾಂಧೀಜಿಯವರ ಪ್ರಕಾರ ಬಂದರೆ ಅಹಿಂಸೆ ಮುಖಾಂತರ ನಾವು ದೇಶವನ್ನು ನಿರ್ವಹಿಸಬಹುದು, ಸತ್ಯ ಅಹಿಂಸೆ ಮಾಡಬಾರದು, ಹೀಗೆ ಸತ್ಯವನ್ನು ತಿಳಿಯಬೇಕು ಎಂದು ನಮ್ಮ ದೇಶದ ಅನೇಕ ಭಾಗದಲ್ಲಿ ಪಾದಯಾತ್ರೆ ಮುಖಾಂತರ ನಡೆಸಿದ್ದಾರೆ ಎಂದು ತಿಳಿದಿದ್ದೇವೆ. ಹಾಗೆ ನಮ್ಮ ಭಾರತವು ಯಾವ ರೀತಿ ಆಗಬೇಕೆಂದು ಅವರ ಅಭಿಪ್ರಾಯವಿತ್ತು. ಭಾರತ ಅವರ ಗಾಂಧೀಜಿಯವರ ಪ್ರಕಾರ ನಮ್ಮ ಭಾರತ ಯಾವ ರೀತಿ ಇರಬೇಕೆಂದು ರಾಮರಾಜ. ಹಾಗಾದರೆ ನಮ್ಮ ಉಪಘಟಕ ರಾಮ. ಪೂಜೆಪ್ಪ ರಾಮರಾಜ ಅಂದ್ರೆ ರಾಮರಾಜ ಅಂದ್ರೆ ಶಾಂತಿಯುತವಾಗಿರಬೇಕು. ಅದು ಹಾಗಾದರೆ ಮುಂದಿನ ತರಗತಿಯಲ್ಲಿ ರಾಮರಾಜನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ಕ್ಲಾಸಿಂದ ತಿಳಿದುಕೊಳ್ಳೋಣ.